ಒಂದಲ್ಲ ಎರಡಲ್ಲ 3 ದಶಕ 30 ವರ್ಷ ಕಂಪ್ಲೀಟ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. 30 ವರ್ಷಗಳ ಸುದೀರ್ಘ ರಾಜಕೀಯ ಬದುಕು ಹೇಗೆ ಅನಿಸ್ತಾ ಇದೆ ಸರ್? ಒಂದ್ಸಲ ತಿರುಗಿ ನೋಡಿದ್ರೆ ನಡೆದು ಬಂದ ದಾರಿ. ಈಗ ಸರ್ ಏನಾಗಿದೆ, ಬಹುಶಃ ನಾವು 3ನೇ ಬಾರಿ MLA ಆಗಿದ್ದೀವಿ. ಹೌದು, ನನಗೆ ತಿಳಿದಿರೋಂಗೆ 3ನೇ ಬಾರಿ MLA ಆಗಿದ್ದೀವಿ. ಅದ್ರ ಹಿಂದಿನ ರಾಜಕಾರಣನೇ ಬೇರೆ ಸರ್, ಈಗಿನ ರಾಜಕಾರಣನೇ ಬೇರೆ. ಹೌದು, ಅಲ್ಲ ಇರೋ ವಿಚಾರ ಕರೆಕ್ಟ್. ಈಗ ಅವು ಹಿಂದೆ ಮೊಬೈಲ್ಗಳು ಇರಲಿಲ್ಲ ಸರ್. ಹೌದು, ಯಾರೋ ಸೀಮಿತವಾಗಿ STD ಕಾಲ್ ಮಾಡೋರು ಮತ್ತೊಂದಿರೋದು. ಇವತ್ತು ಪ್ರತಿಯೊಬ್ಬರ ತನೂ ಮೊಬೈಲ್ಗಳಿದೆ. ಜನರ ಎದುರಿಗೆ ಅಧಿಕಾರಿ ಕಾಲ್ ಮಾಡಿ ಜನ ಕ್ಲಾರಿಟಿ ಅಲ್ಲೇ ಮಾಡಬೇಕು, ವಾಪಸ್ ಹೇಳಬೇಕು. ಆಮೇಲೆ ಜನರು ಕೂಡ ಪ್ರಶ್ನೆ ಮಾಡೋಂಥ ಜಾಸ್ತಿ ಇದೆ. ಹೌದು, ಈಗ ಜನರು ನೇರವಾಗಿ ಆಗಲ್ಲ ಯಾಕಾಗಿಲ್ಲ ಅಂತ ಕೇಳೋಂಥ ಒಂದು ಮಟ್ಟಕ್ಕೆ ಇವತ್ತು ಡೆಮಾಕ್ರಸಿನಲ್ಲಿ ಬಂದಿದ್ದಾರೆ. ಹೌದು, ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಒಂದು ಭಾವನೆಗಳನ್ನು ರೂಢಿಸ್ಕೋಬೇಕು. ಒಟ್ಟಾರೆ ನಾವು ತಾಲೂಕ್ ಪಂಚಾಯಿತಿ ಮೆಂಬರ್ ಆದಂದಿಂದನೂ ಕೂಡ ಸರ್, ನಾವು ತಳಮಟ್ಟದಿಂದ ಬಂದಿರತಕ್ಕಂಥ ರಾಜಕಾರಣಿಗಳು. ನಾವು ಕೇವಲ ಏಕಾಏಕಿ ಅಸೆಂಬ್ಲಿಗೆ ಕರೆಕ್ಟ್. ತಾಲೂಕ್ ಪಂಚಾಯತಿ 2 ಬಾರಿ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟು, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ರು, ಚೇರ್ಮನ್ನು, ಒಂದರಿಂದ ಡೈರೆಕ್ಟ್ರು, DCC ಬ್ಯಾಂಕ್ ಚೇರ್ಮನ್ನು, 2 ಟೈಮ್ ಇದು. ಇನ್ನು ನಾವು ವೈಯಕ್ತಿಕ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋಂಥದ್ದು ಇರ್ಬೋದು. ಆದರೆ ಒಂದು ರೀತಿ ಏನಾಗಿದೆ ಅಂದರೆ ಸರ್, ಇತ್ತೀಚಿನ ಒಂದು ದಿನಗಳಲ್ಲಿ ರಾಜಕಾರಣದ ಒಂದು ವಿಚಾರ ಏನಪ್ಪ ಅಂದರೆ ಒತ್ತಡ ಹೆಚ್ಚಿದೆ. ಹಿಂದಿನ ಆಗಿನ ಒತ್ತಡನೇ ಬೇರೆ, ಈಗಿನ ಒತ್ತಡನೇ ಬೇರೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಯಾರೋ ಒಬ್ಬರು ಊರಿನಲ್ಲಿ ಒಬ್ಬರು ಲೀಡ್ರು, ಚೇರ್ಮನ್ನು ಅಥವಾ ಪಟೇಲ್ರಿದ್ದರೆ ಅವ್ರಿಗೆ ಹೇಳ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋವಂಥ ಲೆಕ್ಕ ಇತ್ತು ಅವಾಗ. ಈಗ ಸಾಮಾನ್ಯವಾಗಿ ಸೀನಿಯರ್ ವಿಂಗ್ ಒಂದಿರುತ್ತೆ, ಯಂಗ್ಸ್ಟರ್ಸ್ ಒಂದು ಹಿಂಗಿರುತ್ತೆ, ಆಮೇಲೆ ಸ್ತ್ರೀ ಸಮುದಾಯ ಒಂದು ಕಡೆ ಅವ್ರ ಬೇಡಿಕೆಗಳನ್ನು ಸಲ್ಲಿಸುವಂಥ ಒಂದು ಸಂದರ್ಭಗಳಿರ್ತವೆ. ಎಲ್ಲವನ್ನೂ ಕೂಡ ಸಮಚಿತ್ತದಿಂದ ನಾವು ನೋಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶಗಳು ಇದೆ ಸರ್. ಒಟ್ಟಾರೆ ನಮಗೊಂಥರ ಈ ಅನುಭವ, ಡೇ ಟು ಡೇ ಹೆಚ್ಚಿನ ಅನುಭವ ಬಂದು ನಾವು ಈ ಸೇವಾ ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ಆಗಿ ಹೋಗುವಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ ಸರ್. ನಮಗೆ ತೃಪ್ತಿ ಇದೆ. ಎಲ್ಲೋ ಸಂದರ್ಭದಲ್ಲಿ 140% ಬೇಸರನೂ ಆಗ್ಬೋದು ಮಾಡುವಂಥ ಸಂದರ್ಭದಲ್ಲಿ, ಅದು ಸಹಜವಾದಂಥ ಪ್ರಕ್ರಿಯೆ. ಒಟ್ಟಾರೆ ನಾವೇನೋ ಈ ಕ್ಷೇತ್ರದಲ್ಲಿ ಬಂದಿದ್ದೀವಿ, ಒಂದು ಅಚೀವ್ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು, ಶಿಕ್ಷಣದಲ್ಲಿ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು, ಅವ್ರ ಆಶೋತ್ತರಗಳು ಸ್ಪಂದಿಸಬೇಕು, ಆ ಭಾವನೆಯಲ್ಲಿ ಬಂದಿದ್ದೀವಿ ಸರ್. 3ನೇ ಬಾರಿ ಶಾಸಕರು, ಹೆಚ್ಚು ಕಡಿಮೆ 12 ವರ್ಷ ಆಯ್ತು ಇವಾಗ. ಯಾಕಂದ್ರೆ 12 ವರ್ಷ ಆದರೆ ನಿಮ್ಗೆ ಸರ್ಕಾರ ಸಿಕ್ಕಿದ 14 ತಿಂಗಳು. 14 ತಿಂಗಳು ಇಂಥ ದುರಂತ ಅಂದರೆ ಹಾಸನ ಜಿಲ್ಲೆಯಲ್ಲಿ ಹಂಗೆ ಆಗ್ಬಿಡುತ್ತೆ. ಶಾಸಕರು ಗೆದ್ದು ಬಿಡ್ತಾರೆ, ಸರ್ಕಾರ ಇರಲ್ಲ. ಹೇಗೆ ಸರ್ ಜನರ ನಿರೀಕ್ಷೆಗಳನ್ನ ಹೇಗೆ ಪೂರೈಸ್ತೀರಾ? ಸರ್ಕಾರದಲ್ಲಿ ಒದ್ದಾಡಬೇಕು, ಈ ಸಲ ನೋಡ್ರೆ ಗ್ಯಾರಂಟಿಗಳು, ಅನುದಾನ ಇಲ್ಲ. ಈಗ ಏನಾಗಿದೆ ಸರ್, ನೀವು ಹೇಳಿದಂಗೆ ನಮಗೆ ಕುಮಾರಣ್ಣವರು CM ಆಗಿದ್ದಾಗ ನಮಗೆ ಕೇವಲ ಸಿಕ್ಕಿದ್ದು 14 ತಿಂಗಳು. ಅದು ಮೊದಲು 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿದ್ದರು. ಹೌದು ಹೌದು. ಅದಾದಮೇಲೆ ಇವ್ರಿಗೆ ಅವಕಾಶ ಬಂತು. ಏನೋ ನಿಮಗೂ ಸನ್ನಿವೇಶ ಗೊತ್ತು, ಸರ್ಕಾರ ನಮಗೆ ಕೈನಲ್ಲಿ ಇರಲಿಲ್ಲ. 14 ತಿಂಗಳು ಒಳ್ಳೆ ಕೆಲಸ ಮಾಡೋದು, ಅದರ ಬಗ್ಗೆ 2 ಮಾತಿಲ್ಲ. ಒಳ್ಳೆ ಕೆಲಸ ಮಾಡೋದು. ಅವತ್ತು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಕೂಡ ನಮಗೆ ಹಳ್ಳಿನಲ್ಲಿ ಒಂದು ರೀತಿ ಒಂದು ನಮಗೆ ಶ್ರೀರಕ್ಷೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ನೀವು ಹೇಳಿದಂಗೆ ಸರ್ಕಾರ ಇಲ್ಲದೆ ಹೋದಾಗ ಒಬ್ಬ ಮಿನಿಸ್ಟರ್ ಆಫೀಸ್ಗೆ 1 ಸಲ ಹೋಗೋದಾಗ 6 ಸಲ ಹೋಗ್ಬೇಕಾಗ್ತದೆ. ನಾವು 10 ಕೋಟಿ ಗ್ರ್ಯಾಂಟ್ ಅಂದರೆ 2 ಕೋಟಿ ನಿರೀಕ್ಷೆ, 10 ಕೋಟಿ ನಿರೀಕ್ಷೆ ಅಂದರೆ 2 ಕೋಟಿ ಸಿಗುವಂಥದ್ದಕ್ಕೆ ನಾವು ತೃಪ್ತಿ ಪಡಬೇಕಾಗ್ತದೆ. ಆದರೆ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಕೂಡ ಅವ್ರನ್ನ ಮನವೊಲಿಸಿ, ಅವ್ರನ್ನ ಒಂದು ಅಪ್ರೋಚ್ ಮಾಡಿ, ಆ ಸಮಸ್ಯೆನ ಅವ್ರಿಗೆ ಗಮನಕ್ಕೆ ತಂದು ಆ ಒಂದು ರೀಚ್ ಮಾಡುವಂಥ ಕೆಲಸನ 190% ಮಾಡಿದ್ವಿ ಸರ್. ಶ್ರಮ ಆಗಿದೆ. ಈಗ ಸರ್ಕಾರ ಇದ್ದಾಗ ಶ್ರಮ ಕಡಿಮೆ ಇರ್ತದೆ, ಸರ್ಕಾರ ಇಲ್ಲದ ಹೋದಾಗ ಶ್ರಮ ಜಾಸ್ತಿ ಆಗಿದೆ. ಆದರೆ ಒಂದಷ್ಟು ಜನ JDS ಶಾಸಕರಿಗೆ ಈ ಸಲ ಇರಲಿ ಬಿಡೋ, ರಾಜ್ಯ ಸರ್ಕಾರದ ಏನಾರಾಗಲಿ, ನಮ್ಮ ಕುಮಾರಣ್ಣ ಅವರೇ ಸೆಂಟ್ರಲಿಂದ ಒಂದಷ್ಟು ತರಬೇಕಾದ ಅನುದಾನಗಳ ತರ್ತೀವಿ ಅನ್ನೋ ಸಣ್ಣದೊಂದು ಆಶಾಭಾವ ಖಂಡಿತ ಇದೆ. ಕುಮಾರಣ್ಣ ಇವತ್ತು ಒಂದು ಕಡೆ ಎಲ್ಲೋ ಅಸೆಂಬ್ಲಿಲೂ ಇಲ್ವಲ್ಲ ಅನ್ನೋದೊಂದು ಫೀಲಿಂಗ್ ನಮಗಿದೆ. ಹೌದು, ಮಾತಾಡೋರು ಯಾರೂ ಇಲ್ಲ. ಯಾಕೆಂದರೆ ಅವರು ಸತ್ಯಕ್ಕತ್ತರವಾಗಿ ನೇರವಾಗಿ ಹೇಳ್ತಕ್ಕಂಥ ಒಂದು ರಾಜಕಾರಣಿ ಅಸೆಂಬ್ಲಿನಲ್ಲಿ. ಹೌದು. ಎಲ್ಲೋ ಒಂದು ಕಡೆ ಸಂತೋಷ ಏನು ಅಂದರೆ, ಅವರು ಇವತ್ತು ಮಂಡ್ಯ MP ಆಗಿ ನಮ್ಮ ಏನು ಇದು ಮಾನ್ಯ ಮೋದಿಯವರ ನಾಯಕತ್ವದ ಸರ್ಕಾರದಲ್ಲಿ ಸಂಪುಟದಲ್ಲಿ
ಇವತ್ತು ಸಚಿವರಾಗಿರ್ತಕ್ಕಂಥದ್ದು ಒಂದು ರೀತಿ ರಾಜ್ಯ ಸೇವೆ ಮಾಡ್ತಿದ್ರು, ಇವತ್ತು ದೇಶ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನಿಜ ನಿಜ. ಅವರು ಮಂತ್ರಿಯಾದ ಹತ್ತಿರ ದಿನಗಳಲ್ಲಿ ಅವ್ರ ಒಡನಾಟ ರಾಜ್ಯಗಳಲ್ಲಿ ಚಂಡೀಗಢ ಇರ್ಬೋದು, ವೈಜಾಗ್ ಇರ್ಬೋದು, ಭದ್ರಾವತಿ ವಿಸಿಟ್ ಇರ್ಬೋದು, ಆಮೇಲೆ ಉದಾಹರಣೆಗೆ HMTನ ಒಂದು ಪುನಶ್ಚೇತನ ಮಾಡುವಂಥ ಒಂದು ಸಂಕಲ್ಪ ಇರ್ಬೋದು. ಅವರಲ್ಲಿ ಎಲ್ಲೋ ಒಂದು ಕಡೆ ಗೀಳು ಜನಕ್ಕೇನು ಕುಮಾರಣ್ಣ ಅಲ್ಲೋದ್ರೂ ಕೂಡ ಜನಕ್ಕೊಂದು ಒಳ್ಳೇದು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ನಮಗೆಲ್ಲ ಒಂದು ಮಾರಲ್ ಒಂದು ಪವರ್ ಸಿಕ್ದಂಗೆ ಆಗಿದೆ ಸರ್. ಖಂಡಿತ, ಅದರಲ್ಲೇನು ಮಾತಿಲ್ಲ. ಅವ್ರಿಗೆ ಎಲ್ಲೋದ್ರೂ ಕೂಡ ಜನಪರವಾದಂಥ ಕಾಳಜಿ ಇರೋದ್ರಿಂದ ನಮ್ಗೆ ಅವರೇ ಶ್ರೀರಕ್ಷೆ. ದೇವೇಗೌಡ ಸಾಹೇಬರ ಆಶೀರ್ವಾದ, ಅವರ ಒಂದು ಶ್ರೀರಕ್ಷೆ ನಮಗೆ. ಇವತ್ತು ನೋಡಿ ದೇವೇಗೌಡ ಸಾಹೇಬರು 92 ವರ್ಷದಲ್ಲೂ ಮೊನ್ನೆ ಎಲ್ಲ ಚಾಪರಲ್ಲಿ ಒಟ್ಟಿಗೆ ಹೋಗ್ತಿದ್ರಿ ದೇವಸ್ಥಾನ ಉದ್ಘಾಟನೆ. ಹೌದೌದು. ಆಮೇಲೆ ಜೊತೆಗೆ ಇವತ್ತು ನೋಡಿ ರಾಜ್ಯಸಭೆನಲ್ಲೂ ಕೂಡ ಈ ವಯಸ್ಸಲ್ಲೂ ರಾಜ್ಯದ ಯೋಜನೆಗಳ ಬಗ್ಗೆ, ದೇಶದ ಒಂದು ಐಕ್ಯತೆ ಬಗ್ಗೆ ಎಲ್ಲೋ ಒಂದು ಕಡೆ ವ್ಯತ್ಯಾಸಗಳಾಗಿರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಪ್ರೋತ್ಸಾಹ, ಉತ್ಸಾಹದಾಯಕವಾದಂಥ ಮಾತುಗಳನ್ನಾಡೋದು ನಮಗೆಲ್ಲ ಒಂದು ಕಡೆ ನಮಗೊಂಥ ಹುಮ್ಮಸ್ಸು. ದೇವೇಗೌಡ ಕುಮಾರಣ್ಣ ರಾವ್ ಇದಾರಲ್ಲ ನಮ್ಮ ಜೊತೆ ಅನ್ನೋದು ಇದರಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಇರ್ಬೋದು ಅಸೆಂಬ್ಲಿನಲ್ಲಿ, ಪ್ರಶ್ನೆ. ಆದರೆ ನಾವು ಈಗ ಪ್ರತಿ ಸೆಷನ್ ಟು ಸೆಷನ್ ಒಂದು ಸ್ವಲ್ಪ ಹೆಚ್ಚು ನಮ್ಮ MLAಗಳೆಲ್ಲ ಎಲ್ಲ ಡಿಬೇಟ್ಗೆಲ್ಲ ಇನ್ವಾಲ್ವ್. ಬಟ್ ನೀವು ಕಡಿಮೆ ಇದ್ರಿ, 19 18 ಆದ್ರೂ ಕೂಡ ಆಕ್ಟಿವ್ ಈ ಸಲ ತುಂಬಾ ಜಾಸ್ತಿ. ಈ ಸಲ ನಮ್ಮವರೆಲ್ಲ MLAಗಳು ಸ್ವಲ್ಪ ಆಕ್ಟಿವ್ ಆಗಿ ಕಂದಕೂರ ಪಾರ್ಟಿಸಿಪೇಟ್, ಸ್ವರೂಪ್ ಆಗಿರ್ಬೋದು, ಹರೀಶ್ ಗೌಡ್ರ ಆಗಿರ್ಬೋದು, ಸಮೃದ್ಧಿ ಮಂಜುನಾಥ್ ಆಗಿರ್ಬೋದು, ನೀವಾಗಿರ್ಬೋದು, JDS ಶಾಸಕರ ಧ್ವನಿ ಜೋರಾಗಿದೆ. ನಮ್ಮ ಕೇರ್ಪೇಟೆ ಮಂಜಣ್ಣ ಆಗಿದ್ದಾರೆ, ಇನ್ನು ನಮ್ಮ ಎ ಮಂಜಣ್ಣ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ. ನಮ್ಮ ಕರೆಮ್ಮ ನಾಯಕ್, ಹೌದು. ಆಮೇಲೆ ಇದು ಶಾರದಾಪುರ ಶಿವಮೊಗ್ಗ ಎಲ್ಲರ ಕಾಳಜಿ ಇದೆ. ಏನಾರಾಗ್ಲಿ ನಮ್ಮ ಸರ್ಕಾರದ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಒಂದು ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಒಂದು ಹಂಬಲ ಮಾಡ್ತಾರೆ. ಸುರೇಶ್ ಬಾಬು ಅವರು ಕೂಡ ಇದು ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಸದನದಲ್ಲಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಎಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಯಾರಿಗೂ ಕೂಡ MLAಗಳಿಗೆ ನೀವು ಮಾತಾಡಬೇಡಪ್ಪ, ಮತ್ತೊಂದು ಬೇಡಪ್ಪ ಮಾತಾಡಿ ಅನ್ನೋ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವ್ರ ತೊಂದರೆ ಇಲ್ಲ. ನಿಜ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.